37 ಲಕ್ಷ ಸಿಕ್ತು. ಹೆಲಿಕಾಪ್ಟರ್ ಅಲ್ಲಿ ಬರೋದು, ಆ ಹೆಲಿಪ್ಯಾಡ್ ಎಲ್ಲಿದೆ ಅಂತ ನನ್ಗೆ ಗೊತ್ತಾಗ್ಬೇಕಿತ್ತು. ನಮ್ಮ ಹೆಲಿಕಾಪ್ಟರ್ ಅಲ್ಲಿ ಲ್ಯಾಂಡ್ ಆಗಕ್ಕೆ ಈ 37 ಲಕ್ಷ ಸಿಕ್ಕಿರೋದು ನಿಮ್ಗೆ ಯಾವ್ದ ಇಡಿ ಅವರು ಹೇಳಿದ್ರ? ನಿಮ್ಮ ಹತ್ರ ಫೋನ್ ಮಾಡಿ ಹೇಳಿದ್ರ? ಇದು ನಲ್ಪಾಡ್ ಮನೆ ಅಂತ ಅದ್ರಲ್ಲಿ ಬಂದಿಲ್ಲ. 17 ಪ್ರದೇಶ ಸರ್, ಒಂದ್ ನಿಮಿಷ ಸರ್, ನಾನು ಮಾತಾಡಿ ಮುಗಿಸಿದ್ಮೇಲೆ ನೀವು ಮಾತಾಡಿ. ನಾವು ಎಲ್ಲೂ ಕೂಡ 1 ರೂಪಾಯಿ ಇಲ್ಲಿಂದ ಸಿಕ್ಕಿಲ್ಲ. ನಾವೇನು ಕೂಡ ಇಲ್ಲಿಂದ ನಮ್ಮ ಹತ್ರ ಸಿಕ್ಕಿಲ್ಲ. ಇಡಿ ಅವರು ಅದನ್ನ ವೆರಿಫೈ ಮಾಡ್ತಾರೆ. ನಾನು ಇಷ್ಟೇ ಕೇಳ್ಕೊಳ್ಳೋದು, ಕಾನೂನು ಅದರ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಐ ಆಮ್ ರೆಡಿ ಟು ಫೈಟ್ ದಿಸ್ ಇನ್ ದ ಕೋರ್ಟ್. Me and my father have chosen the post of politics. We have chosen to be in public life. ನಮ್ಮನ್ನ ನೀವೇನಾದ್ರೂ ಹೇಳ್ಕೊಳ್ಳಿ, ನಮ್ಮನ್ನ ಹೆಂಗಾದ್ರೂ ಟಾರ್ಗೆಟ್ ಮಾಡಿ, ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಇದ್ದಾರೆ, 89 years old. ನೀವು ಇಲ್ಲಿ ಹೇಳೋ ಒಂದೊಂದು ಅಲ್ಲಿ ಕೂತ್ ಟಿವಿಯಲ್ಲಿ ನೋಡಿದಾಗ ಅವ್ರಿಗೆ ಎಷ್ಟು ನೋವಾಗಲ್ಲ? ನಿಮ್ಮ ಮನೆಯಲ್ಲೂ ಇಲ್ವಾ ಹಿರಿಯರು? ನನ್ನ ಮನೆಯಲ್ಲಿದ್ದಾರೆ, ನನ್ನ ತಾಯಿ. ನೀವು ಒಂದೊಂದ್ಸರಿ ಟಿವಿಯಲ್ಲಿ ಹೇಳಿದಾಗ ಅವ್ರಿಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ನನಗೆ ಆ ಭಯ. ನನಗೆ ಈ ಇಡೀ ಅವ್ರು ಬಂದಿದ್ದು ಈ ಏನೋ ಸಿಕ್ಬಿಡುತ್ತೆ ಅಂತ ಭಯ ಇರಲಿಲ್ಲ. ನನ್ನ ತಾಯಿ ಏನಾಯ್ತಾರೋ, ನಮ್ಮ ಅಜ್ಜ ಏನಾಯ್ತಾರೋ, ನಮ್ಮ ತಂಗಿಯರು ಏನಾಯ್ತಾರೋ ಅನ್ನೋ ಭಯ ಮಾತ್ರ ನನಗಿದ್ದಿದ್ದು. ಯಾಕಂದ್ರೆ ನಾನು ಏನೂ ತಪ್ಪು ಮಾಡಿಲ್ಲ. ನಾನು ಎಲ್ಲೂ ಕೂಡ ಶ್ರೀಕಿ ನನಗೆ ಪರಿಚಯ ಇಲ್ಲ ಅಂತ ಹೇಳಿಲ್ಲ, ಇಲ್ಲ ನನ್ನ ತಮ್ಮನಿಗೆ ಪರಿಚಯ ಇಲ್ಲ ಅಂತ ಹೇಳಿಲ್ಲ. ಪರಿಚಯ ಇದ್ದಾರೆ, ಗೊತ್ತಿದೆ. ಬೆಂಗಳೂರಲ್ಲಿರೋ ಪ್ರತಿಯೊಬ್ಬರು ನಲ್ಪಡ್ನ ಪರಿಚಯ ಇದೆ. ನನಗೆ ಫ್ರೆಂಡ್ಶಿಪ್ ಇದೆ. ನಾವು ಒಳ್ಳೆಯವರು ಕೆಟ್ಟವರು, ಅವ್ರ ಮನೇಲಿ ಏನ್ ಮಾಡ್ತಾರೋ, ಅವ್ರು ಎಲ್ಲಿ ಏನ್ ಮಾಡ್ತಾರೆ ನಮಗೇನು ಗೊತ್ತಿರುತ್ತೆ. ಇವಾಗ ಇವ್ರು ಬಂದಿದ್ದಾರೆ, ನಮ್ಮ ಹತ್ರ ತಗೊಳ್ತಾರೆ, ಫೋಟೋ ತಗೊಳ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ನಾವು ಅವ್ರ ಹತ್ರ ಚೆನ್ನಾಗಿರ್ತೀವಿ. ಬಟ್ ಅವ್ರ ಮನೇಲಿ ಕೂತ್ಕೊಂಡು ರಾತ್ರಿಯಲ್ಲಿ ಏನ್ ಮಾಡ್ತಾರೆ ನಮ್ಗೆ ಗೊತ್ತಿರುತ್ತಾ? ಆ ತಪ್ಪನ್ನು ನಮ್ಮ ಮೇಲೆ ಕಟ್ಟಕ್ಕಾಗುತ್ತಾ? ನಾನು ಕೈ ಮುಗಿದು ಕರ್ನಾಟಕದ ಜನತೆ, ನಾನು ಇವತ್ತು ಮೊಬೈಲ್ ನಂದು ಆನ್ ಮಾಡಿದ ತಕ್ಷಣ ಎಷ್ಟು 1000 ಮೆಸೇಜ್ ಬಂದಿದೆ ಅಂದ್ರೆ ನಾನು ಎಷ್ಟು ಹೇಳಿದ್ರು ಸಾಲದು. ನನ್ನ ಜೊತೆ ಹೆಂಗ್ ಹುಡುಗರು ನಿಂತವ್ರೆ, ಅಣ್ಣ ನಾವಿದೀವಿ ನಿನ್ ಜೊತೆ, ಬೇಜಾರು ಮಾಡ್ಕೊಂಬೇಡ, ಇಡಿ ಬರ್ಲಿ ಬಿಡಿ ಬರ್ಲಿ ಯಾವ್ದಾದ್ರು ಬರ್ಲಿ ನಾವಿದೀವಿ ಅಂತ ನನ್ನ ಜೊತೆ ನಿಂತಿದ್ದಾರೆ. ನನ್ನ ಜೊತೆ ಅವರ ಶಕ್ತಿಯನ್ನ ಕೊಟ್ಟಿದ್ದಾರೆ. ಆ ಶಕ್ತಿ ಇರೋ ತನಕ ಯಾವುದು ನಮ್ಮನ್ನು ಕುಗ್ಸಕ್ಕಾಗಲ್ಲ. ಸತ್ಯಮೇವ ಜಯತೆ. ಒಂದೇ ಮಾತಲ್ಲಿ ಎಲ್ಲ ಇದೆ, ಸತ್ಯಮೇವ ಜಯತೆ. ನಾವೆಲ್ಲೂ ಕೂಡ ನಾನು ಇಡಿ ಅವ್ರನ್ನ ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡಲ್ಲ. ಬರ್ಲಿ, ನೀವು ಇನ್ನೊಂದು 2 ಸರಿ ಬರ್ತೀರಾ, ಬನ್ನಿ. ಚೆಕ್ ಮಾಡ್ತೀರಾ, ಚೆಕ್ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್, ಬಿಕಾಸ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್. ಮೀ ಆರ್ ಮೈ ಬ್ರದರ್ ಹ್ಯಾವ್ ನೋ ರಾಂಗ್ ಡೂಯಿಂಗ್. ದ ಮೀಡಿಯಾ ಕ್ಯಾನ್ ಕ್ವೆಶ್ಚನ್, ದ ಲಾ ಕ್ಯಾನ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಬಟ್ ಮಾಧ್ಯಮದ ಮಿತ್ರರೇ, please don't do a media trial. Please don't, sir. Let me finish, then I will take your question. Please. ಮಾಧ್ಯಮದವರೇ, ನಾನು ಕೇಳ್ಕೊಳ್ಳೋದಿಷ್ಟೇ. ನಾನು ಒಬ್ಬ ಯುವಕ, ಬೆಳಿಬೇಕು ಅಂತ ಆಸೆ ಪಟ್ಟಿದ್ದೀನಿ. ನಾನು ಹುಟ್ಟಕ್ಕಿಂತ ಮುಂಚೆ ನಮ್ಮ ಮನೆ ಇದು. ನಮ್ಮ ಅಪ್ಪ ಇಲ್ಲಿ ಬಂದು ಬೆಳೆದಿರೋದು. ಇಲ್ಲಿ ಅಕ್ಕಪಕ್ಕ ಇರೋರು ಗೊತ್ತು. ನಮ್ಗೇನು ಇದ್ರಿ ಈ ಪಾಲಿಟಿಕ್ಸ್ ಇಂದ ಬಂದು ಈ ಮನೆ ಸಿಕ್ಕಿಲ್ಲ. ನಮ್ಮ ಅಜ್ಜ ಕಷ್ಟಪಟ್ಟು ಕಾಂಟ್ರಾಕ್ಟರ್ ಆಗಿದ್ದು ಕಟ್ಟಿ ಮಾಡಿರುವಂತ ಮನೆ ಇದು. ವಿ ಹ್ಯಾವ್ ನಾಟ್ ಟೇಕನ್ ಎನಿಬಡೀಸ್ ಎನಿಥಿಂಗ್. ಮೈ ಗ್ರ್ಯಾಂಡ್ ಫಾದರ್ ವಾಟ್ ಈಸ್ ಡನ್, ನಮ್ಗೇನ್ ಮಾಡ್ಕೊಟ್ಟಿದ್ದಾನೆ ಅದೇ ನಮ್ಗೆ ಸಾಕಿದೆ. ನಾವು ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನು ಎತ್ತಿ ಹಿಡಿಬೇಕು. ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳನ್ನ ಮುಂದೆ ತಗೊಂಡು ಹೋಗ್ಬೇಕು ಅಂತ ನಾವು ಪಾಲಿಟಿಕ್ಸ್ ಮಾಡ್ತಾ ಇರೋದು. ನಮ್ ವೈಯಕ್ತಿಕ ನಾವೇನೋ ದುಡ್ಡು ಮಾಡ್ಕೊಬೇಕು ಅಂತಲ್ಲ. ನಮ್ಗೆ ಯಾವ ಹಗರಣ ಮಾಡಬೇಕಾಗುವಂತ ಯಾವ ಅವಶ್ಯಕತೆನೂ ಇಲ್ಲ. ನಾನು ಇಷ್ಟೇ ಹೇಳ್ತೀನಿ, ಪ್ಲೀಸ್ just take 1 second before you ask anything or you tell anything. ನಿಮ್ಗೆ ಹೇಳೋ ಮುಂಚೆ ನಿಮಗೆ ಆ ಒಂದು ಥಾಟ್ ಬಂದ ತಕ್ಷಣ ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ. ಒಂದೇ ಒಂದ್ಸರಿ ಜಸ್ಟ್ ವೆರಿಫೈ ಇಟ್ ಅಂಡ್ ದೆನ್ ಟೇಕ್ ಅ ಡಿಸಿಷನ್. ಥ್ಯಾಂಕ್ ಯು ಸರ್. ಮತ್ತಿದು ರಾಜಕೀಯ ಪ್ರೇರಿತವಾದಂತ ದಾಳಿ ಅಂತ ಅನ್ಸುತ್ತೆ. ಮತ್ತೊಮ್ಮೆ 100ಕ್ಕೆ 100 ಬಾರಿ ಇದು ರಾಜಕೀಯ ಪ್ರೇರಿತ ಆದಂತ ದಾಳಿ. ಸಮಯ ಏನು, ಮೈನಾರಿಟಿಯ ಲೀಡರ್ಶಿಪ್ ಚೇಂಜ್ ಆಗುತ್ತೆ, ಒಂದು ಮಂತ್ರಿ ಆಗ್ಬೇಕು. ನಮ್ಮ ಶಾಸಕರು 4 ಬಾರಿ ಗೆದ್ದವ್ರೆ, ಬಿಡಿಎ ಚೇರ್ಮನ್ ಹೊಸ ಒಳ್ಳೆ ಕೆಲಸ ಮಾಡವ್ರೆ, ಅವ್ರನ್ನ ತಪ್ಪಿಸ್ಬೇಕು ಅಂತ ಯಾರೋ ಒಳಗಿನ ಸಂಚಿದು. ಈಗ ಇಡಿ ರೈಡ್ ಮಾಡೋದಾಗ ಏನು ಸಾಕ್ಷ್ಯಾಧಾರಗಳು ಇಟ್ಕೊಂಡು ನಿಮ್ಮ ಕ್ವಶನ್ ಕೇಳಿದ್ರು. 21 ಗಂಟೆ ಅಂದ್ರೆ ಅವ್ರ ಏನಾದ್ರು ಒಂದು ಸಾಕ್ಷ್ಯಾಧಾರಗಳು ಇರಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಒಂದು ಕ್ಲಾರಿಫಿಕೇಶನ್. ಒಂದಿನ ಯಾರಾದ್ರೂ ನೀವು ಇದನ್ನ ಬಿಟ್ಬಿಡಿ. ಇಡಿ ಯಾರ ಮನೆಗೆ ಬಂದವ್ರೆ ಅವ್ರ ಜೊತೆ ಕುತ್ಕೊಂಡು ನೀವು ಡಿಸ್ಕಸ್ ಮಾಡಿ. ಅವ್ರು ಏನ್ ಮಾಡ್ತಾರೆ, ಹೆಂಗ್ ಮಾಡ್ತಾರೆ, ಎತ್ತ ಮಾಡ್ತಾರೆ. ನಾನು ಹೇಳೋದು ಇಷ್ಟೇ ಸರ್, ನೋ ಎವಿಡೆನ್ಸ್ ಇಸ್ ದೇರ್. 21 ಮುಂಚೆ ಫಸ್ಟ್ ನನಗೊಂದು ಇಡಿ ನೋಟಿಸ್ ಕೊಟ್ಟಿದ್ರು. ನಾವು ಇಡಿ ಆಫೀಸಲ್ಲಿ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಆ ಸ್ಟೇಟ್ಮೆಂಟ್ ಸೇಮ್ ಸ್ಟೇಟ್ಮೆಂಟ್ ನೆನ್ನೆನೂ ಕೊಟ್ಟಿದ್ದೀನಿ. 5 ವರ್ಷ ಬಿಟ್ಟು ಸರ್ಚಿಗೆ ಬಂದಿದ್ದಾರೆ. ಅದನ್ನೇ ನೀವು ಆಲೋಚನೆ ಮಾಡಿ. FIR ಆಗಿರೋದು 21ನಲ್ಲಿ, ಈ ಸರ್ಚಿಗೆ ಬಂದಿರೋದು 26ಅಲ್ಲಿ. ಏನೋ ಇದ್ದಿದ್ರೆ ಈ ಬಿಜೆಪಿ ಅವ್ರು ನಮ್ಮನ್ನ ಬಿಡ್ತಾ ಇದ್ರಾ? 6 ವರ್ಷ ನನ್ನ ಬಿಡ್ತಾ ಇದ್ರಾ? ನೆನ್ಸ್ ನೋಡಿ.
ನಂದು ಇಷ್ಟು ಸಿಕ್ಬಿಟ್ರೆ ನಮ್ಮನ್ನು ತಗೊಂಡೋಗಿ ಜೈಲ್ಗೆ ಹಾಕಿರ್ತಾರೆ. ಸರ್, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಸದನದಲ್ಲಿ ಈ ವಿಚಾರ ಬಂದಾಗ ಬಿಟ್ಕಾಯಿನ್ ಯಾವುದೇ ಸಾಕ್ಷ್ಯಾಧಾರಗಳು ಇನ್ ಹ್ಯೂಮನ್ ಅಥವಾ ಇನ್ ಕಾಯಿನ್ ಎಲ್ಲೂ ಸಿಕ್ಕಿಲ್ಲ. ಇದ್ರ ಬಗ್ಗೆ ಯಾವುದೇ ವಿಚಾರವನ್ನ ನಮ್ಮ ಮುಂದೆ ಇಲ್ಲ. ಇಡಿ ತಗೊಂಡಿದ್ರೆ ಅವ್ರು ವೆರಿಫಿಕೇಶನ್ ಮಾಡಲಿ, ಇನ್ವೆಸ್ಟಿಗೇಷನ್ ಮಾಡಲಿ ಅಂತ ಹೇಳಿದ್ರು. ಅಲ್ಲಿಂದ 6 ವರ್ಷಗಳವರೆಗೂ ಇದು ಹಾಲ್ಟ್ ಆಗಿತ್ತು. ಈಗ ಮತ್ತೆ ಮಾಡ್ತಿರುವಂತದ್ದು ಇದನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಿದ್ದಾರೆ ಅಥವಾ ಬೇಕು ಅಂತ ಹೇಳಿ ಏನಾದ್ರು ನಿಮ್ಮಲ್ಲಿ ನಡೀತಿರುವಂತ SIT ಮಾಡಿ SIT ನಡೀತಾ ಇದೆ, ಇಡಿ ನಡೀತಾ ಇದೆ. ಏನಾಯ್ತು ಅದು ಕೋರ್ಟಲ್ಲಿ ಬರುತ್ತಲ್ಲ, ಜನರ ಮುಂದೆ ಇದು ಬಂದೇ ಬರುತ್ತಲ್ಲ. ಇಡಿ ವಿಚಾರ ಹೇಳಿದ್ರಲ್ಲ, ಅದೇ ರೀತಿಯಲ್ಲಿ SIT ಕೂಡ ನಿಮ್ನ ಕ್ವಶನಿಂಗ್ ಮಾಡಿತ್ತು, ಮತ್ತೆ ನಿಮ್ಮ ಬ್ರದರ್ನು ಕೂಡ ಕ್ವಶನಿಂಗ್ ಮಾಡಿತ್ತು. ಸೊ ಅದನ್ನ ಕ್ವಶನ್ಸ್ ಆನ್ಸರ್ ಮಾಡಿದ್ರಲ್ಲ. ಶ್ರೀಕಿನ ನಮಗೆ ಗೊತ್ತಿಲ್ಲ ಅಂತ ನಾವೆಲ್ಲೂ ಹೇಳಿಲ್ಲ. ನಮಗ್ ಪರಿಚಯ ಇದೆ. ಅವರು ನಾವು ಅವರಿಗೂ ಹೇಳಿದೀವಿ, ಜೊತೆಗೆ ಏನೋ ಒಂದು ಊಟ ಮಾಡಿದೀವಿ, ಗೊತ್ತಿದೆ. ಅದನ್ನ ಕರೆದು ಕೇಳೋರೆ ನಾವು ಹೇಳಿದೀವಿ. ಅದು ಬಿಟ್ಟು ವ್ಯವಹಾರ ಇದೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಎಲ್ಲಾದ್ರೂ ನಿಮಗೆ ಯಾವ್ದಾದ್ರು ಏಜೆನ್ಸಿ ನಿಮ್ಮ ಹತ್ರ ಹೇಳಿದ್ಯಾ ನಮ್ದು ಅವ್ರದ್ದು ವ್ಯವಹಾರ ಇದೆ ಅಂತ? ಯಾವ್ದು ವ್ಯವಹಾರ ಇಲ್ಲ.